ಲೈಕ್ ಇವತ್ತು ರಿಲೀಸ್ ಆಗಿದೆ. ಹಾಗೆ ಫಸ್ಟ್ ಶೋ ನೀವು ಬಂದಿದ್ದು ಹೇಗೆ ಅನಿಸ್ತು ಅಂತ? ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ನನಗೆ ಚೆನ್ನಾಗಿ ಅನಿಸುತ್ತೆ, ಖುಷಿನೇ ಕೊಡುತ್ತೆ. ಸೊ ಜನ ಬಂದು ಮೂವಿ ನೋಡಿದಾಗ ಅವ್ರು ಹೇಳಬೇಕು ಹೇಗೆ ಅನಿಸ್ತು, ನಾವು ಹೇಗೆ ಆ್ಯಕ್ಟ್ ಮಾಡಿದ್ದೀವಿ ಅಂತ. ನಮಗೆ ಈ ಮೂವಿಲಿ ಅಂದರೆ ನಾನು ಹೇಗಿದ್ದೀನೋ ಅಂದರೆ ನಾನು ತುಂಬ ಆ್ಯಕ್ಟಿವ್ ಆಗಿ ತುಂಬ ಮಾತಾಡೋ ಹುಡುಗಿ, ಅದೇ ಪಾತ್ರನೇ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿರೋದು. ಸೊ ಹಾಗಾಗಿ ನನಗೇನು ಕಷ್ಟ ಆಗಿಲ್ಲ. ನಾನು ತುಂಬ ಖುಷಿಯಾಗಿ ನಾನು ಹೇಗಿದ್ದೀನೋ ಅದೇ ರೀತಿ ಆ್ಯಕ್ಟ್ ಮಾಡಿದ್ದೀನಿ. ಇನ್ನು ಸೆಕೆಂಡ್ ಹಾಫ್ ಇನ್ನೊಬ್ರು ಹೀರೋಯಿನ್ ಇದ್ದಾರೆ, ಅವ್ರು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನು ಅಂದರೆ ಈ ಮೂವಿ ಮಾಡುವಾಗ ನಮಗೆ ಏನು ಹೊಸ ಟೀಮ್ ಜೊತೆಗೆ ಹೊಸ ಆ್ಯಕ್ಟರ್ ಜೊತೆಗೆ ಮಾಡ್ತಾ ಇದೀವಿ ಅನ್ನೋ ಫೀಲ್ ಬಂದಿಲ್ಲ. ಸೊ ಹೀರೋ ಸರ್ ಆಗಿರ್ಬೋದು, ಅವರು ಒಬ್ಬರು ಅಂದರೆ ಅವರು ಲೈಕ್ ಪ್ರೊಫೆಷನಲ್ ಆಗಿ ಬೇರೆ ಕೆಲಸ ಮಾಡ್ತಾ ಇದ್ದವರು, ಸಡನ್ನಾಗಿ ಸಿನಿಮಾ ಮಾಡಬೇಕು ಸಿನಿಮಾ ಅಂತ ಬಂದಿರೋರು. ಹೊಸ ನಮಗೆ ಚಾನ್ಸ್ ಕೊಟ್ಟಿದ್ದಾರೆ, ಅದು ನಮ್ಗೆ ಖುಷಿ ಆಗುತ್ತೆ. ಹೊಸಬ್ರಿಗೆ ಚಾನ್ಸ್ ಕೊಡೋದು, ಅವ್ರ ಜೊತೆಗೆ ಮಾಡಿದಾಗ ಅವ್ರು ಹೊಸಬ್ರು ಅಂದರೆ ಹೊಸ ಜೊತೆ ಆ್ಯಕ್ಟ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಬರಲಿಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಆಮೇಲೆ ನಮ್ಮ ಹತ್ರ ನಾವು ಕಲ್ತಿದ್ದೀವಿ, ಅವರು ನಮ್ಮ ಹತ್ರ ಕೇಳಿ ತಿಳ್ಕೊಂಡಿದ್ದಾರೆ. ಸೊ ಅದು ಖುಷಿ ಕೊಡುತ್ತೆ. ನಂದು ಇದು 6ನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಸೊ ಇನ್ನೂ ಮೂವಿ ಪ್ರಾಜೆಕ್ಟ್ ನಡೀತಾ ಇದೆ. ಮತ್ತೆ ನೀವು ತಲೆ ಮೇಲೆ ಬರೋವಂಥ ಅತಿ ಶೀಘ್ರದಲ್ಲೇ ಇದ್ದೀನಿ. ಸೊ ಈ ಸಿನಿಮಾ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಎವ್ರಿ ಒನ್, ಎಲ್ಲ ಬಂದು ವಿಶ್ ಮಾಡಿದ್ದಕ್ಕೆ, ನಮ್ಮ ಮೂವಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಹೇಗಿತ್ತು ಸಿನಿಮಾ, ಹೇಗಿತ್ತು ಅಂತ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮೊದಲನೇ ಫಸ್ಟ್ ಶೋ ನಮ್ಮ ರಾಮನಗರ ಸಿನಿಮಾ ಪ್ರಸನ್ನ ಥಿಯೇಟರ್. ನಾನು ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದೆ, ನನಗೆ ತುಂಬ ಖುಷಿ ಆಯಿತು. ಏಕೆಂದರೆ ರೈತರ ಬಗ್ಗೆ ಸಿನಿಮಾ ಮಾಡೋದು ಇತ್ತೀಚೆಗೆ ತುಂಬಾ ಕಡಿಮೆ, ಯಾರೂ ಮಾಡೇ ಇಲ್ಲ. ಇದು ಇತ್ತೀಚೆಗೆ ನಡೀತಿರೋಂಥ ಬೆಳವಣಿಗೆ. ಊರಲ್ಲಿ ಕೃಷಿ ಮಾಡೋಂಥ ಗಂಡು ಮಕ್ಕಳಿಗೆ ಹೆಣ್ಣೆ ಕೊಡ್ತಾ ಇಲ್ಲ. ಹೆಣ್ಣು ಕೊಟ್ಟರು ಆ ಹುಡುಗಿದು ಒಂದು ಕನಸಿರುತ್ತೆ, ನಾವು ಬೆಂಗಳೂರಿಗೆ ಬದುಕಬೇಕು, ಮಾಲಲ್ಲಿ ಸಿನಿಮಾ ನೋಡಬೇಕು, ಕಾರಲ್ಲಿ ಓಡಾಡಬೇಕು, ಲಕ್ಸುರಿ ಲೈಫ್ ಅಂತ. ಈ ಲಕ್ಸುರಿ ಲೈಫ್ ಅನ್ನೋದು EMI ಲೈಫ್ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅದನ್ನ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾನ. ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಮಗೆ ತುಂಬ ಖುಷಿ ಆಗುತ್ತೆ. ಇದರಲ್ಲಿ ನನ್ನ ಕ್ಯಾರೆಕ್ಟರ್, ನಾನು ಇದುವರೆಗೂ ಒಂದು 70-80 ಸಿನಿಮಾ ಎಲ್ಲ ಹೀರೋಗಳಿರುತ್ತೆ ಕಾಮಿಡಿಯನ್ ಆಗಿ ನಿಮ್ಮನ್ನು ನಗ್ಸೋ ಪ್ರಯತ್ನ ಪಟ್ಟಿದ್ದೀನಿ. ಇದರಲ್ಲಿ ನನಗೊಂದು ರಗಡ್ ಕ್ಯಾರೆಕ್ಟರ್, ಒಂದು ಪಂಚಗಿಂಚ ಹಾಕೊಂಡು ಸುಲ್ತಾನ್ ಅಂತ ಮಾರ್ಕೆಟಲ್ಲಿ ಹೀರೋಗೆ ಹೆಲ್ಪ್ ಮಾಡೋದು, ರೈತರಿಗೆ ಹೆಲ್ಪ್ ಮಾಡೋದು, ರೈತರ ಪರ ಹೋರಾಟಗಾರನಾಗಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು, ಖುಷಿ ಆಯಿತು. ನೀವು ಅಷ್ಟೇ ದಯವಿಟ್ಟು ಎಲ್ಲರೂ ನಿಮ್ಮ ಅಕ್ಕಪಕ್ಕ ಇರೋ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿದ್ರೆ. ಇವಾಗ ನಿಮ್ಮ ಹೆಸರು ಕೆಂಪೇಗೌಡ ಅಲ್ವಾ? ಸೊ ಬೆಂಗಳೂರನ್ನ ಕಟ್ಟಿದ್ದು ಕೆಂಪೇಗೌಡರು. ಸೊ ಇವಾಗ ರೈತರು ಬೆಂಗಳೂರಿಗೆ ಬರಬಾರ್ದು ಅಂತನಾ, ಅಥವಾ ಬೆಂಗಳೂರಲ್ಲಿ ರೈತರು ಇಲ್ಲ ಅಂತನಾ? ಬೆಂಗಳೂರಲ್ಲಿ ಇರೋರೆಲ್ಲ ರೈತರೇ ಸರ್. ಫಸ್ಟ್ ಬೆಂಗಳೂರು ಕೂಡ ರೈತಾಪಿನಿ. ಇಲ್ಲಿ ಕೃಷಿ ನಡೀತಿತ್ತು. ಕೆಂಪೇಗೌಡರು ಕಟ್ಟಕ್ಕೆ ಮುಂಚೆ ಇಲ್ಲೆಲ್ಲ ಕೆರೆಗಳು, ಈಗಲೂ ನಮ್ಮ ದರ್ಶನ್ ಸರ್ ಸಿನಿಮಾದಲ್ಲಿ ಅಂಬರೀಷದಲ್ಲಿ ತೋರಿಸಿದ್ದಾರೆ ಎಷ್ಟೋ ಕೆರೆಗಳನ್ನ ಮುಚ್ಚೋಗಿದೆ ಅಂತ. ಬೆಂಗಳೂರೇ ಒಂದು ಕೃಷಿ ಭೂಮಿ. ಈಗೇನಾಗಿದೆ, ಒಂದು ಕಮರ್ಷಿಯಲ್ ಕನ್ವರ್ಟ್ ಆಗಿರೋದ್ರಿಂದ ದುಡಿಮೆ ಮಾಡೋದಕ್ಕೆ ಅನ್ನೋದಕ್ಕೆ ಬರ್ತಾರೆ ಅಷ್ಟೇ ಬೆಂಗಳೂರಿಗೆ. ಹಾಗಂತ ಇಲ್ಲಿರೋ ರೈತರಲ್ಲ ಅಂತಲ್ಲ, ಇಲ್ಲಿರೋರು ರೈತರು ಬಂದು ದುಡಿಮೆ ಮಾಡ್ತಾರೆ. ಕೆಂಪೇಗೌಡರಂಗೆ ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಆಗಿ ಸಿನಿಮಾ ರಿಲೀಸ್ ಆಗಿದೆ. ಹೋಗೋಕ್ಕಿಂತ ಮುಂಚೆನೇ ನೀವು ತುಂಬ ಕಾನ್ಫಿಡೆಂಟ್ ಆಗಿ ಹೋದ್ರಿ ಒಳಗಡೆ. ಸೊ ಮೊದಲನೇ ಶೋ ಪ್ರೇಕ್ಷಕರ ಜೊತೆ ಕುಳಿತು ನೋಡಿದ್ದೀರಾ, ಹೇಗೆ ಅನಿಸ್ತು ಸರ್? ನಾನು ಪ್ರೇಕ್ಷಕ ಹೇಳಲ್ಲ, ನಮ್ಮ ಸಿನಿಮಾ ಇರೋದು ನ್ಯಾಚುರಲ್ಲು, ನಾನು ನ್ಯಾಚುರಲಾಗಿ ಮಾತಾಡ್ತೀನಿ. ನಾನು ಸಿನಿಮಾ ನೋಡೋಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕರು ನೋಡ್ತಾ ಇದ್ದೆ, ಅವ್ರ ರೆಸ್ಪಾನ್ಸ್ ಹೇಗಿದೆ ಅಂತ. ಸರ್ ಫಸ್ಟ್ ಹಾಫಲ್ಲಿ ಸಿಟಿಲಿ ಏನು ನಡೀತದೆ ಅಂತ, ಸೆಕೆಂಡ್ ಹಾಫಲ್ಲಿ ಸರ್ ಪ್ರತಿಯೊಬ್ಬರು ಪ್ರೇಕ್ಷಕರು, ಅದರಲ್ಲೂ ಲೇಡೀಸ್ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಿರೋದು ನೋಡಿ ಅರ್ಧ ನನಗೆ ಅವ್ರು ಹೇಳ್ತಾ ಇದ್ರೆ ನಾನು ಖುಷಿ ಪಡ್ತಾ ಇದ್ದೆ. ಅಂದರೆ ಆ ಒಂದು ಮುಟ್ಟಿದೆಯಲ್ಲ ನಾನು ಮಾಡಿರ್ತಕ್ಕಂಥ ಸ್ಟೋರಿ. ಸೊ ನನ್ನ ಶ್ರಮ ಇಲ್ಲೊಂದು ಪ್ರತಿಫಲ ಸಿಗ್ತಾ ಇದೆ ಅಂತ ಪ್ರತಿಯೊಬ್ಬರು ಈಗ ಹೊರಗಡೆ ಬಂದಾಗ ನೀವೇ ಕೇಳಿದ್ದೀರ ಯಾವ ರೀತಿ ಇದೆ ಅಂತ. ಸೊ ನನಗೆ ಭಾಳ ಖುಷಿ ತಂದಿದೆ. ಒಂದು ಸಾರ್ಥಕತೆ, ಓಕೆ ನಾನು ಕಷ್ಟಪಟ್ಟಂತೂ ಓಕೆ ಅಂತ ಅನಿಸ್ತಾ ಇದೆ. ನನಗೀಗ ಪ್ರತಿಯೊಂದು ಡಿಸ್ಟಿಕ್ಕಿಂದ ಎಲ್ಲ ರಾಜ್ಯದ ಮೂಲೆಗಳಿಂದ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಸಿನಿಮಾ ನೋಡುವಂಥ ಪ್ರತಿಯೊಬ್ಬರು. ರೈತರ ಬಗ್ಗೆ ತುಂಬ ಚೆನ್ನಾಗಿ ನೋಡಿದ್ದೆ. ನಮ್ಮ ರೈತರ ಸಂಘದ ಅಧ್ಯಕ್ಷರು ಕಾಲ್ ಮಾಡಿದ್ರು, ಈಗ ಚಾಮರಾಜನಗರ ಬೇರೆ ಮಂಡ್ಯದಿಂದ ಕಾಲ್ ಮಾಡಿದ್ರು. ತುಂಬ ಚೆನ್ನಾಗಿದೆ ಅಪ್ಪ, ಒಳ್ಳೆಯದಾಗಿ ನಾವೆಲ್ಲರೂ ನೋಡ್ತೀವಿ, ಎಲ್ಲ ಪ್ರತಿಯೊಬ್ಬರು ಕುಟುಂಬ ಸಮೇತ ನೋಡ್ಬೋದಂಥ ಸಿನಿಮಾ ಮಾಡಿದ್ಯಾ, ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ನನಗೆ ಅಷ್ಟು ಸಾಕು. ರೈತಾಪ ವರ್ಗ ಸಿನಿಮಾವನ್ನು ನೋಡಿ ಚೆನ್ನಾಗಿದೆ ಅಂತ ಒಪ್ಕೊಂಡ್ರೆ ಸಾಕು. ಅದರಲ್ಲಿ ಒಂದು 2-3 ಅಂಶ ಇದೆ, ನಾನು ಹೇಳಲ್ಲ, ಬಂದು ನೋಡಿ. ಆ 2-3 ಅಂಶನ ಅಳವಡಿಸ್ಕೊಂಡ್ರೆ ಸಾಕು. ಸರ್ ಇವಾಗ ಇವತ್ತು 11 ಸಿನಿಮಾಗಳು ರಿಲೀಸ್ ಆಗಿದೆ ಕನ್ನಡದ್ದು. ಅದರಲ್ಲೂ ಓಂ ಪ್ರಕಾಶ್ ರಾವ್ ಅವರು ಹಿರಿಯ ನಿರ್ದೇಶಕರು ನಿಮ್ಮ ಸಿನಿಮಾಗೆ ಬಂದು ಬೆಂಬಲಿಸಿದ್ರು. ಅವರು ಎಷ್ಟು ಖುಷಿ ಇದೆ ಸರ್? ಅವರು ನಮ್ಮ ಸಿನಿಮಾಗೆ ಬಂದಿರೋದೇ ಒಂದು ದೊಡ್ಡದು. ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ, ನೋಡಿ ನಮ್ಗೆ ಬೆಂತಟ್ಟಿ ಒಳ್ಳೆ ಪ್ರಯತ್ನ ಮಾಡಿದ್ಯಾ ಮಗ, ಒಳ್ಳೆ ಫ್ಯೂಚರ್ ಇದೆ ಅಂತ ಸ್ಟೋರಿ ಬೇಕು, ಬರ್ತಾ ಇಲ್ಲ ಈ ಸ್ಟೋರಿ ನೀನು ಮಾಡಿದ್ಯಾ, ತುಂಬ ಒಳ್ಳೆಯದಾಗಲಿ, ಎಲ್ಲರೂ ನೋಡ್ತಾರೆ, ಕುಟುಂಬ ಸಮೇತ ಕೂತ್ಕೊಂಡು ನೋಡ್ಬೋದು ಅಂತ ಹೇಳಿದ್ರು.
ಭಾಳ ಖುಷಿ ಆಗ್ತದೆ. ನೀವು ಒಬ್ಬ ನಟ ಇವಾಗ. ಸೊ ಇನ್ನೊಂದು ಫೈನಲ್ ಕ್ವಶನು, ನಿಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಯಿತು ಅಂದರೆ ನಿಮ್ಗೆ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಇದೆ. ಕಾರಣ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಸಿಕ್ಕಿದೆ. ಎಷ್ಟು ಖುಷಿ ಇದೆ ಅಂತ. ಇವತ್ತು ನನ್ನ ಸಿನಿಮಾ ಏನು ರಿಲೀಸ್ ಆಗ್ತದೆ ಅವತ್ತೇ ನಾನು ಆ್ಯಕ್ಚುಲಿ ವಿಷ್ಣುವರ್ಧನ್ ಫ್ಯಾನು. ಅವ್ರಿಗೆ ಈ ಕರ್ನಾಟಕ ರತ್ನ ಸಿಕ್ಕಿರೋದು ನನಗೆ, ನನ್ನ ಚಿತ್ರತಂಡಕ್ಕೆ, ಇಡೀ ಕರ್ನಾಟಕಕ್ಕೆ ಭಾಳ ಖುಷಿ ತಂದಂಥ ವಿಚಾರ. ಸೊ ದಯವಿಟ್ಟು ಇದು ಯಾವಾಗಲೂ ಸಿಗಬೇಕಾಯ್ತು, ಅಟ್ಲೀಸ್ಟ್ ಇವಾಗ ಸಿಕ್ಕಿದೆ. ವಿಷ್ಣುವರ್ಧನ್ ಅವರು ಎಲ್ಲೇ ಅಲ್ಲಿ ಮೇಲ್ಗಡೆ ನೋಡ್ತಾ ಇರ್ತಾರೆ. ಅವ್ರು ಇನ್ನೊಂದು ಸಲ ಬರಲಿ, ಯಾವ್ದಾರ ರೂಪದಲ್ಲಿ ನಮ್ಮನ್ನೆಲ್ಲ ಮನರಂಜಿಸಲಿ, ನಮ್ಮ ಜೊತೆ ಇರಲಿ ಅಂತ ನಾವು ಕೇಳ್ಕೊತೀವಿ. ಭಾಳ ಖುಷಿ ಇದೆ ಸರ್. ನಿಮ್ಮ ಸಿನಿಮಾ 100 ದಿನಗಳ ಕಾಲ ಓಡಲಿ, ಚೆನ್ನಾಗಿರಲಿ, ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತೀರಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.